ಗುಡ್ ಮಾರ್ನಿಂಗ್ ಗೈಸ್. ನೋಡಿ ಸೊ ಊರಲ್ಲಿದ್ದೀನಿ, ಟೀ ಕುಡ್ಕೊಂಡು ಗುಡ್ ಮಾರ್ನಿಂಗ್ ಗೈಸ್. ಸೊ ಮಸ್ತ್ ಅಲ್ಲ ನಿನ್ನೆ ಲೈಕ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಫಸ್ಟು ಎಲ್ಲ ಹೇಳೋಕ್ಕಿಂತ ಮುಂಚೆ ಸೊ ಒಳ್ಳೆ ಬಿಸಿಲು ಗೈಸ್. ನಿನ್ನೆ ಮ್ಯಾಚು ಇನ್ನೂ ತಲೆಯಲ್ಲೇ ಇದೆ, ಏನಿತ್ತಲ್ಲ ಮಸ್ತು ಮ್ಯಾಚು ಗೈಸ್, ಸೈಗಾಗಿತ್ತು. ಏನಂದರೆ ಅಲ್ಲಿ ಯಾರು ಕೇಳಿದ್ರು ಅನ್ನೋದಕ್ಕೆ ಗೈಸ್, ಯಾರು ಎಲ್ಲರೂ ಅಷ್ಟೇ ಸಿ ಎಸ್ ಕೆ ಗೆಲ್ತಾರೆ, ಸಿ ಎಸ್ ಕೆ ಗೆಲ್ತಾರೆ. ನನಗೆ ಸಿ ಎಸ್ ಕೆನ ಇಷ್ಟ ಇಲ್ಲ ಅಂತಲ್ಲ, ಬಟ್ ಆರ್ ಸಿ ಬಿ ಗೆಲ್ತಾರೆ ಅಂತಲೇ ಅಂದಿಲ್ಲ ಗೈಸ್. ಇನ್ನೂ ಫ್ಲೂಕಲ್ಲೆಲ್ಲ ಹೊಡ್ಕೊಂಬಂದ್ಬಿಟ್ರು 6 ಮ್ಯಾಚು 5 ಮ್ಯಾಚು ಅನ್ನೋ ಥರ ಹೇಳ್ತಾಯಿದ್ರು. ಎಲ್ಲ ನಮ್ಮ ಆಡಿತ್ತು ಹೇಳ್ತಾರಲ್ಲ, ಎಲ್ಲ ಲೈಕ್ ನಮ್ಮ ವಿರುದ್ಧ ಎಷ್ಟಿದ್ದಿರುತ್ತೆ ನಾವು ಅಷ್ಟು ಸ್ಟ್ರಾಂಗ್ ಆಗ್ತೀರಿ ಅಂತ ಹಂಗೆ ಆಡಿದ್ರು. ಮಸ್ತು ಮ್ಯಾಚು, ಸೈಕು. ಇದರಲ್ಲಿ ನಾನು ಮೋಟಿವೇಶನ್ ಕೊಡ್ತೀನಿ. ಕೆಳಗಡೆ ಇರೋರು ಅಲ್ಲಿ 4th ಬಂದು ಕ್ವಾಲಿಫೈ ಆಗೋದು, ಸೊ ಅವ್ರು ಎಷ್ಟು ನಂಬಿರ್ಬೋದು, ಆ ಥರ ನಮ್ಮನ್ನು ನಾವು ಅಷ್ಟು ನಂಬೇಕು. ನಾವು ಏನೇ ಮಾಡಬೇಕಂದ್ರೂ ಆರ್ ಸಿ ಬಿನೂ ತುಂಬ ಕಲ್ಸುತ್ತೆ ನೋಡಿ ಲೈಫಲ್ಲಿ. ಫುಲ್ ನೈಟ್ ಅಂತೂ ಚೆನ್ನಾಗಿ ನಿದ್ದೆ ಮಾಡಿದೆ ಗೈಸ್. ಒಳ್ಳೆ ಹೆವಿ ಖುಷಿ ಆಗ್ಬಿಟ್ಟೆ, ಹೆವಿ ಖುಷಿಯಲ್ಲಿ ನಿದ್ದೆ ಮಾಡಿದೆ, ಮಜಾ ಇತ್ತು. ವಿ ಮೇಡ್ ಇಟ್. ಬನ್ನಿ, ಇನ್ನು ಊರಲ್ಲಿದ್ದೀನಿ ಇವಾಗ. ಸೊ ನೋಡೋಣ ಡೇ ಹೆಂಗೆ ಹೋಗುತ್ತಂತ ಇಲ್ಲಿ ತೋರಿಸ್ತೀನಿ. ಸೊ ಗೈಸ್, ಇದು ಬಂದು ನನ್ನ ಬ್ರೇಕ್ಫಾಸ್ಟು. ಸೊ ಚಪಾತಿ ಮತ್ತು ಪಲ್ಯ ಮಾಡಿದ್ದಾರೆ. ಡಯಟ್ ಎಲ್ಲ ಮಾಡ್ತಾಯಿಲ್ಲ ಗೈಸ್. ಸೊ ಮನೆಗೆ ಹೋಗ್ಬಿಟ್ಟು ಮತ್ತೆ ಡಯಟ್ ಎಲ್ಲ ಸ್ಟಾರ್ಟ್ ಮಾಡೋಣ, ಮಂಡೆಯಿಂದ ಸ್ಟಾರ್ಟ್ ಮಾಡೋಣ. ಅಮ್ಮ ಮಸಾಜ್ ಮಾಡ್ತಾವ್ರೆ. ನೋಡಿ ಗೈಸ್, ನನ್ನ ಟ್ರೈನಿಂಗ್ ಎಲ್ಲ ಮಣ್ಣು ಎತ್ತೋದು JCB ಅಂತೆ, ಕಪ್ ಎತ್ತೋದು RCB ಅಂತ ಈ ಸತಿ ಹೇಳೋ. ಸೊ ಅಲ್ಲಿಂದ ಬೇಗ ರೆಡಿಯಾಗಿ ಮತ್ತೆ ಒಂದು ಫ್ರೆಂಡ್ದು ಒಬ್ರದ್ದು ಮದುವೆ ಇತ್ತು ಊರಲ್ಲಿ. ಸೊ ಹೋಗಿ ಮದುವೆ ಅಟೆಂಡ್ ಮಾಡ್ಕೊಂಡು ಅಲ್ಲಿಂದ ಇನ್ನೊಂದು ಊರಿಗೆ ಉಲ್ವಾಡಿ ಅಂದ್ರೆ ಚಿಂತಾಮಣಿ ಕಡೆ. ಸೊ ಆ ಕಡೆ ಹೋದ್ರಿ. ಅಲ್ಲಿ ಹೋಗಿ ನಮ್ಮ ಅಕ್ಕ ಮನೇಲಿ ಒಳ್ಳೆ ಬಿರಿಯಾನಿ ತಿಂದೆ ಗೈಸ್, ಸೂಪರ್ ಆಗಿತ್ತು. ಸೊ ಗೈಸ್, ಇವಾಗ ಹೊರಗಡೆ ನಮ್ಮ ಇನ್ನೊಂದು ರಿಲೇಟಿವ್ ಮನೆಗೆ ಬಂದಿದ್ದೆ. ಸೊ ಒಳ್ಳೆ ಮಟನ್ ಬಿರಿಯಾನಿ ಗೈಸ್. ನಮ್ಮ ಅಕ್ಕ ಒಳ್ಳೆ ಮಟನ್ ಬಿರಿಯಾನಿ ಮಾಡಿದರು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ತಿದ್ದಿ ರೆಸ್ಟ್ ಮಾಡಿ ಮತ್ತೆ ಇನ್ನೊಂದು ಕಡೆ ಮತ್ತೆ ಹೋಗೋಣ ಹಂಗೆ. ಸೊ ನಾನು ಹೋಗಿದ್ನಲ್ಲ ಊರು ಅಂತ, ಅಲ್ಲಿಂದ ಒಂದು 25 ಕಿಲೋಮೀಟರ್ಸ್ ಇನ್ನೊಂದು ಸ್ವಲ್ಪ ಈ ಕಡೆ ಬಂದಿದ್ವಿ. ಸೊ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಹೋಗ್ತೀವಿ. ನನಗೆ ಎಲ್ಲರನ್ನೂ ತೋರಿಸ್ಬೇಕಂತ ಆಸೆ ಗೈಸ್ ರಿಲೇಟಿವ್ಸ್ನೆಲ್ಲ, ಬಟ್ ಅವರೆಲ್ಲ ಕಂಫರ್ಟಬಲ್ ಆಗಿರ್ತಾನೋ ಇಲ್ಲೋ ಸುಮ್ಮನೆ ಇದರಿಂದ ಆಮೇಲೆ ಗೊತ್ತಿರಲ್ಲ. ಇನ್ನು ನಾನೇ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ಇಷ್ಟು ಫ್ಯಾಮಿಲಿಯರ್ ಇರಲ್ಲ ಇದೆಲ್ಲ. ಸೊ ಅದಕ್ಕೆ ತೋರಿಸ್ತಿಲ್ಲ. ಹೋಗ್ತಾ ಬರ್ತಾ ಇರ್ತೀನಲ್ಲ, ಸೊ ಎಲ್ಲರೂ ಪರಿಚಯ ಮಾಡಿಸ್ತೀನಿ. ಅದು ಯಾವುದೋ ನಾಯಿ ಹಿಂದೆ ಒಂದು ಸುಮ್ಮನೆ ಬೋಳ್ತೈತೆ ಗೈಸ್, ನೋಡ್ಕೊಬೇಕು ಹೋಗಿ. ಸಿಗ್ತೀನಿ ಬಿಡೋವಾಗ. ನಾಯಿ 3rd ರಿಲೇಟಿವ್ ಮನೆಗೆ ನೋಡಿ, ಫುಲ್ ಫ್ಯಾಮಿಲಿ 3rd ರಿಲೇಟಿವ್ ಮನೆಗೆ ಹೋಗ್ತಾ ಇದೆ. ಅಲ್ಲೇನು ತಿಂದಿಲ್ಲ ಅಂದರೆ ಸಾಕು ಗೈಸ್, ಹೆವಿ ಆಗ್ಬಿಟ್ಟೈತೆ ಬಿರಿಯಾನಿ. ಏನೋ ಜಾತ್ರೆ ಆಗ್ತಾ ಇದೆ ಗೈಸ್ ಹೊರಗಡೆ, ಅದೊಂದು ದೇವ್ರದ್ದು ಫಂಕ್ಷನ್ ನಡೀತಾ ಇದೆ. ಯಾವಾಗ ಗೈಸ್ ಅವಾಗೆ ನಾನು ತೋರಿಸಿದ್ನಲ್ಲ ಜಾತ್ರೆ ಥರ. ಸೊ ಅದು ಇವಾಗ ನಡೀತಿದ್ದು. ತಮಟೆ ಎಲ್ಲ ಮಸ್ತಾಗಿ ಹೊಡಿತೀನಿ, ಡ್ಯಾನ್ಸ್ ಆಡ್ಬೇಕು ಅನ್ಸ್ಬಿಡ್ತು ಗೈಸ್. ನನ್ನೊಂದು ಹಿಸ್ಟ್ರಿನೇ ಇದೆ. ಚಿಕ್ಕ ವಯಸ್ಸಲ್ಲೆಲ್ಲ ಗಣೇಶ ಹಬ್ಬ ಬಂದಾಗ ತಮಟೆ ಹೊಡಿಯೋರಲ್ಲ, ತಮಟೆ ಹೊಡಿತಾರಲ್ಲ. ಸೊ ಅವಾಗ ನಮ್ಮಮ್ಮ ನಾನು ಇಲ್ಲಿ ಓಡೋಗ್ಬಿಡ್ತೀನಿ ಡ್ಯಾನ್ಸ್ ಆಡೋಕ್ಕೆ ಅಂದ್ಬಿಟ್ಟು ಮನೇಲಿ ಕೊಡೋಕವ್ರಂತೆ ಭಯ ಪಡ್ಕೊಂಡು. ಆ ಥರ ಒಂಥರ ತಮಟೆ ಕ್ರೇಜ್ ಜಾಸ್ತಿ ನನಗೆ. ಗಣೇಶ ಹಬ್ಬ ಎಲ್ಲ ಹಿಡಿಯೋಕ್ಕಾಗಲ್ಲ ಅಂದ್ಕೊಡಿ ಆ ಥರ. ಸಿಗೋಣ, ತುಂಬ ಕಡೆ ಓಡಾಡ್ಬಿಟ್ಟಾಗ ಬೆಳಗ್ಗೆಯಿಂದ. ನಾಳೆ ಹೇಳ್ತೀನಿ, ಇಲ್ಲ ಫ್ರೀ ಆದಾಗ ಹೇಳ್ತೀನಿ ಎಲ್ಲಿಂದ ಎಲ್ಲಿ ಬಂದೆ ಎಲ್ಲಿ ಅಂತ. ಚಿಕ್ಕಬಳ್ಳಾಪುರ ಕಡೆ ಶಿಡ್ಲಘಟ್ಟ ಅಂತ ಬರುತ್ತೆ ಅಲ್ಲಿ, ಅದಾದಮೇಲೆ ಚಿಂತಾಮಣಿ, ಆಮೇಲೆ ಉಲ್ವಾಡಿ, 3 ಜಾಗದಲ್ಲಿ ಹೋಗಿ ಬಂದೆ. ಸೊ ಮನೆಗೆ ಹೋಗಿ ಸಿಗ್ತೀನಿ ಗಾಯ್ಸ್. ಒಳ್ಳೆ ವೆದರು ಗಾಯ್ಸ್ ಇಲ್ಲಿ ನಮ್ಮೂರಲ್ಲಂತೂ. ಫುಲ್ಲು ಅಲ್ಲಿ ಚಿಂತಾಮಣಿ ಅಂದಲ್ಲ, ಅಲ್ಲಿಂದ ಇಲ್ಲಿ ಒಂದು 25 ಕಿಲೋಮೀಟ್ರ್ ಇದೆ. ಫುಲ್ ನೆನ್ಕೊಂಡು ಬಂದ್ರಿ. ಫಸ್ಟ್ ಟೈಮ್ ಇಷ್ಟು ಈ ಸತಿ ಮಳೆಯಲ್ಲಿ. ಸೊ ಚೆನ್ನಾಗಿತ್ತು. ಆದಮೇಲೆ ಡಿನ್ನರು ಇಂದ ತಿನ್ನೋದು ಡೌಟು. ಸೊ ಮಟನ್ ಬಿರಿಯಾನಿ ಜಾಸ್ತಿ ತಿಂದ್ಬಿಟ್ಟೆ. ಒಂದು 2 ಮನೆ ರಿಲೇಟಿವ್ ಮನೆಗೆ ಹೋಗಿದ್ದಲ್ಲ, ಸೊ ಅಲ್ಲೆಲ್ಲ ಜಾಸ್ತಿ ತಿಂದ್ಬಿಟ್ಟೆ. ಸೊ ಹಂಗೂ ಏನೋ ಡಿನ್ನರ್ ಮಾಡಿದ್ರೆ ಏನೋ ತಿಂದರೆ ಹೇಳ್ತೀನಿ. 1-2 ಸ್ವೀಟ್ ತಿಂದಾಗ ಇವತ್ತು ಅಲ್ಲಿ ಅಕ್ಕ ಮನೇಲಿ ಬೇರೆ, ಅದೇ ತೋರ್ಸೋಕೆ ಹೋಗಿಲ್ಲ ನಿಮಗೆ.
ಮತ್ತು ನಾಳೆ ಊರಿಗೆ ಹೋದ್ಮೇಲಿಂದ ಸ್ವಲ್ಪ ಡಯಟ್ ಮಾಡಿ ಒಂದು 6 kg ಬಾಡಿ ವೆಯ್ಟ್ ಡ್ರಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮೇಂಟೆನೆನ್ಸ್ ವೆಯ್ಟ್ ಬರೋಕ್ಕೆ ನೋಡೋಣ. ಲೆಟ್ಸ್ ಸ್ಟಾರ್ಟ್.